ಹೆಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ತುಂಬ ದಿನ ಆಗ್ಬಿಡುತ್ತೆ ನನಗೆ. ಏನಂದರೆ ಒಂದೊಂದ್ಸರಿ ಸ್ವಲ್ಪ ಮೂಡ್ ಏನಾದರೂ ಅಪ್ಸೆಟ್ ಆಗಿದ್ರೆ ನನಗೆ ವ್ಲಾಗ್ ಮಾಡಬೇಕು ಅಂತ ಅನ್ಸಲ್ಲ. ಈ ಟೈಮಲ್ಲಿ ನಂಗೆ ಹಾಗೆ ಆಗಿತ್ತು. ಹಾಗಾಗಿ ನಾನು ಇನ್ಸ್ಟಾದಲ್ಲೂ ಅಷ್ಟು ವಿಡಿಯೋಸ್ ಮಾಡಲಿಲ್ಲ ಮತ್ತು ಯೂಟ್ಯೂಬ್ ವಿಡಿಯೋನೂ ಮಾಡ್ಕೊಂಡಿಲ್ಲ. ಸರಿ, ಒಬ್ಬಳೇ ಇದ್ದೆ ಇವತ್ತು. ನಂಗೆ ಅನಿಸ್ತು ವ್ಲಾಗ್ ಮಾಡೋಣ ಒಬ್ಬಳೇ ಇದ್ದಾಗ ಅಂತ. ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 3 ಗಂಟೆ ಮೇಲೆ ಆಗಿದೆ ಅಂತ ಅನ್ಕೋತೀನಿ. ಅಲ್ಲಿ ಟಾಯ್ಸ್ ಎಲ್ಲ ಸಾಫ್ಟ್ ಟಾಯ್ಸ್ ಇಟ್ಬಿಟ್ಟಿರೋದ್ರಿಂದ ಕಾಣಿಸೋದೇ ಇಲ್ಲ ಕರೆಕ್ಟಾಗಿ ಎಷ್ಟು ಟೈಮ್ ಆಗಿದೆ ಅಂತ. ಅಲ್ಲೋದ್ರೆ ಕಾಣಿಸುತ್ತಷ್ಟೆ. ಅದು ಕೆಳಗೆ ಕೊಟ್ಟರೆ ಪಾಪು ಎಲ್ಲ ಗಲೀಜು ಮಾಡ್ತಾಳೆ ಅಂದ್ಬಿಟ್ಟು ಈಗಾಗಲೇ ತುಂಬ ಟಾಯ್ಸ್ ಇದೆ, ಅದರಲ್ಲೇ ಆಟ ಆಡಲಿ ಅಂತ ಎಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಇವತ್ತು ಶುಕ್ರವಾರ, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡೋಣ ಅಂತ ಬಂದೆ, ಹಂಗೆ ವ್ಲಾಗ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಲಾಸ್ಟ್ ಟೈಮು ನಾನು ಪ್ರೆಗ್ನೆನ್ಸಿದು ಹೇಳಿದಾಗ ಚೆನ್ನಾಗಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ವ್ಯೂಸ್ ಜಾಸ್ತಿ ಹೋಯಿತು. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಆದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಇಲ್ಲಾಂದರೆ ನಾರ್ಮಲ್ ರೊಟೀನ್ ಬ್ಲಾಗ್ ಆದರೆ ವ್ಯೂಸು ಅಷ್ಟಕ್ಕಷ್ಟೇ ಅಂತ ನನಗೆ ಫೀಲ್ ಆಯಿತು. ಇರಲಿ, ಪರವಾಗಿಲ್ಲ, ನಾನು ಹೋಪ್ಸ್ ಕಳ್ಕೊಳ್ಳೋದು ಬೇಡ, ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಕೆಲವೊಂದು ಸರಿ ಹಂಗೆ ಅನಿಸುತ್ತೆ, ನನಗೆ ಅಂತ ಅಲ್ಲ, ಯಾವುದೇ ಒಂದು ಯೂಟ್ಯೂಬರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಅದು ಫೀಲ್ ಆಗುತ್ತೆ. ವ್ಯೂಸ್ ಡ್ರಾಪ್ ಆದರೆ, ಯಾವುದಾದ್ರು ಪರ್ಟಿಕ್ಯುಲರ್ ಒಂದು ಕಂಟೆಂಟ್ಗೆ, ಒಂದು ಟಾಪಿಕ್ಗೆ ಏನಾದರೂ ವ್ಯೂಸ್ ಹೈಕ್ ಆದರೆ ಅವಾಗ ನಮಗೆ ಗೊತ್ತಾಗ್ತಿರುತ್ತೆ ಸೊ ಇಂಟ್ರೆಸ್ಟ್ ಯಾವುದರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೀನಿ ಅಂತ. ಆಮೇಲೆ ಕನ್ಸ್ಟ್ರಕ್ಷನ್ನು ಇರೋದ್ರಿಂದ ನಾವು ಅದೆಲ್ಲ ಪೋಸ್ಟ್ಪೋನ್ ಅಂದರೆ ಸ್ವಲ್ಪ ಮುಂದಕ್ಕೆ ಹಾಕಿದ್ದೀವಿ. ಸೆಕೆಂಡ್ ಪ್ರೆಗ್ನೆನ್ಸಿ ಅದೆಲ್ಲ ಸದ್ಯಕ್ಕಂತೂ ಥಾಟೇ ಇಲ್ಲ. ಪಾಪುನು ಸ್ವಲ್ಪ ದೊಡ್ಡವಳಾಗಲಿ, ಸ್ಕೂಲಿಗೆ ಹೋಗಲಿ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಕಂಜೆಸ್ಟೆಡ್ ಆಗಿಬಿಡುತ್ತೆ ಇಲ್ಲೇ ಆದರೆ ಅಂತ ನನಗೆ. ಯಾಕೆಂದರೆ ಈಗ ಆಲ್ರೆಡಿ ನಮ್ಗೆ ಅನಿಸ್ತಿದೆ ಅಷ್ಟೊಂದು ಟಾಯ್ಸು ಅದೆಲ್ಲ ಇರೋದ್ರಿಂದ. ಹಾಗಾಗಿ ಮತ್ತು ಈ ಮೊಬೈಲ್ ಹೊಸದು ತೊಗೊಂಡಿರೋದು ಹೇಳಿದೆ ಅಲ್ವ ನಾನು. ಇದರಲ್ಲಿ ಹೆಂಗೆ ಅಂದರೆ ವಿಡಿಯೋ ಈಗ 2 ಮಿನಿಟ್ಸ್ವರೆಗೂ ವಿಡಿಯೋ ಈಗ ಮಾಡ್ತಾ ಇರ್ತೀನಲ್ವ, ಅದಾದಮೇಲೆ ಸ್ಕ್ರೀನು ಸಡನ್ನಾಗಿ ಶಟ್ ಆಗಿಬಿಡುತ್ತೆ. ಅಂದರೆ ಬ್ಲ್ಯಾಕ್ ಸ್ಕ್ರೀನ್ ಬಂದುಬಿಡುತ್ತೆ, ರೆಕಾರ್ಡ್ ಆಗ್ತಿರುತ್ತೆ, ನಾನು ಕಾಣಿಸ್ತಿರಲ್ಲ. ಸೊ ಹಂಗಾಗಿ ಒಂದು ಟಚ್ ಮಾಡಿದ್ರೆ ಮತ್ತೆ ನಾನು ಕಾಣಿಸಿದ್ರೆ ನಮ್ಗೊಂದು ಕಾನ್ಫಿಡೆನ್ಸ್ ಮಾತಾಡೋಕ್ಕೆ. ಆ ಥರ ಫುಲ್ ಬ್ಲ್ಯಾಂಕ್ ಅಂದರೆ ಸ್ಕ್ರೀನ್ ಡಾರ್ಕ್ ಆದಾಗ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಟಚ್ ಮಾಡಿದೆ ಅಷ್ಟೇ. ಇವಾಗ ರಾತ್ರಿ ರೈಸ್ ಇದೆ ಮತ್ತು ಸಾಂಬಾರಿದೆ. ನಾನು ಒಬ್ಬಳೇ ಇರೋದು. ನನ್ನ ತಮ್ಮ ಇದ್ದ, ಇವತ್ತು ಊರಿಗೆ ಹೋದ. ಯಾಕೆಂದರೆ ಸ್ವಲ್ಪ ಕೆಲಸದವರು ಒಂದು ಆಲ್ಮೋಸ್ಟ್ 1 ವೀಕ್ 2 ವೀಕ್ಸ್ ಆಯಿತು ಅವ್ರಿಗೆ ಬರ್ತಾ ಇಲ್ಲ. ಯಾಕೆಂದರೆ ಬೇರೆ ಕಡೆ ಹಾಕಿರ್ತಾರಲ್ವ, ಅದು ಸ್ವಲ್ಪ ಫುಲ್ ಕಂಪ್ಲೀಟ್ ಆದಮೇಲೆ ಒಂದೇ ಸರಿ ಬಂದರೆ ಸ್ಟಾರ್ಟ್ ಮಾಡಿದ್ರೆ ಒಂದಷ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೇ ಮೋಲ್ಡ್ ಆಗಬೇಕು, ಫಸ್ಟ್ ಫ್ಲೋರ್ದು ಮೋಲ್ಡ್ ಆಗಬೇಕು, ಇನ್ನೆಲ್ಲ ಆಗಿದೆ. ಮತ್ತು ಸೆಂಟ್ರಿಂಗು ಮತ್ತು ಕಬ್ಬಣದವ್ರು ಬಂದರೆ ಅವ್ರ ಕೆಲಸ ಮುಗಿದ್ರೆ ಒಂದಿನ ಮೋಲ್ಡ್ ಹಾಕ್ತಾರೆ. ಅದಾದಮೇಲೆ ಕೆಳಗಡೆ ಮನೆಯದು ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಮೋಲ್ಡ್ ಆದಮೇಲೆ 21 ಡೇಸ್ ಮಿನಿಮಮ್ ಬಿಡಬೇಕು. ಹಾಗಾಗಿ ಆ ಡೇಸ್ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ ಅಂದ್ಬಿಟ್ಟು ಕೆಳಗಡೆ ಪ್ಲಾಸ್ಟಿಂಗ್ ಮುಗಿಸ್ತಾರೆ. ಅದಾದಮೇಲೆ ನೋಡೋಣ ಸೆಕೆಂಡ್ ಫ್ಲೋರ್, ಗ್ರೌಂಡ್ ಫಸ್ಟ್ ಸೆಕೆಂಡ್ ಫ್ಲೋರ್ ನಾವು ಅಂದ್ಕೊಂಡಿದ್ದೀವಿ ಬ್ಯಾಚುಲರ್ಸ್ ರೂಮ್ ಥರ ಮಾಡೋಣ, 1 ರೂಮ್ ಅಥವಾ 2 ರೂಮ್ ಅಂತ ಅಂದ್ಕೊಂಡಿದ್ದೀವಿ. ಮನೆ ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ, ನೋಡಬೇಕು. ಅದು ಇನ್ನು ಅಂದರೆ ಆಲ್ಮೋಸ್ಟ್ ಹಾಗೇ, ಬಟ್ ಏನಾಗುತ್ತೋ ಆ ಟೈಮ್ಗೆ. ಯಾಕೆಂದರೆ ಇವಾಗ ನಾವು ಮನೆ ಸ್ಟಾರ್ಟ್ ಮಾಡುವಾಗಲೂ ಅಷ್ಟೇ ಒಂದೇ ಮನೆ ಅಂದ್ಕೊಂಡು ಈ ಥರ ಆಯ್ತಲ್ಲ, ಅದಕ್ಕೆ ನಾನು ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಫಸ್ಟ್ ಊಟ ಮಾಡ್ಕೊತೀನಿ. ಪಾಪು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ ನಮ್ಮ ಮನೆಯವ್ರ ಜೊತೆ. ಈಗ ಜಸ್ಟ್ ಸ್ವಲ್ಪ ಹೊತ್ತಲ್ಲಿ ವಿಡಿಯೋ ಕಾಲ್ ಮಾಡಿದ್ರು, ಅಲ್ಲೇ ಸ್ನಾನ ಮಾಡಿಸ್ಕೊತಾ ಇದ್ಲು ಅವ್ರ ಅಪ್ಪ ಜೊತೆನೇ. ಸ್ನಾನ ಮಾಡಿಸಿರ್ಲಿಲ್ಲ, ಅಷ್ಟು ಬೇಗ ಹೋದ್ಲು. 12 o'clock 11:30 12 ಒಳಗೆ ಹೋದ್ಲು ಅಂತ ಅನ್ಕೋತೀನಿ. ನಾನು ನನ್ನ ತಮ್ಮನೂ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೊರಟ ಊರಿಗೆ. ನಾನು ಒಬ್ಬಳೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಒಂದಷ್ಟೊತ್ತು ನಾನು ಮಲಗಿದ್ದೆ. ಮೊಬೈಲ್ ನೋಡಿದೆ, ಟಿ ವಿ ನೋಡಿದೆ, ಸಾಂಗ್ಸ್ ಕೇಳಿದೆ, ಕೆಲಸ ಮುಗಿಸ್ದೆ. ಆಯಿತು. ಕೆಲಸ ಅಂದರೆ ಮೇಯ್ನಾಗಿ ದಿನ ಮನೆ ಕ್ಲೀನ್ ಮಾಡೋದೇನಿರುತ್ತೆ ಅಷ್ಟು ಕೆಲಸ ಮುಗಿಸಿದ್ದೀನಿ. ಬಟ್ಟೆ ಎತ್ಕೊಂಬಂದು ಫೋಲ್ಡ್ ಮಾಡೋದು, ಪಾತ್ರೆ ಜೋಡಿಸೋದು ಅದೆಲ್ಲ ಏನೂ ಮಾಡಿಲ್ಲ. ಅಡುಗೆನೂ ಏನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಿಲ್ಲ, ಇರೋದೇ ಆಗುತ್ತೆ, ನಾನು ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಪಾಪುನ ಅಲ್ಲೇ ಊಟ ಮಾಡ್ಕೊತಾಳೆ ಅಂತ. ಬೆಳಗ್ಗೆ ದೋಸೆ ಮಾಡಿದ್ದೆ, ದೋಸೆ ತಿಂದಿದ್ಲು ಬೆಳಗ್ಗೆ. ಫಸ್ಟ್ ಮತ್ತು ಇನ್ನೊಂದೇನೆಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನೆನ್ನೆ ನಾನು. ಸಖತ್ತಾಗಿತ್ತು. ತುಂಬ ಸಿಂಪಲ್ಲಾಗಿ ನಾನು ಮಾಡೋದು, ಅಷ್ಟು ಏನು ರುಬ್ಬೋದೆಲ್ಲ ಏನಿಲ್ಲ, ಸಖತ್ತಾಗಿರುತ್ತೆ ಟೇಸ್ಟ್. ನನಗೇನೆ ಇಷ್ಟ. ಅದು ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಕ್ಚುಲಿ ನೋಡಿಕೊಂಡು ಕಲ್ತ್ಕೊಂಡಿದ್ದೆ ನಾನು.
ಅವಾಗಿಂದ ಅದೇ ಥರನೇ ಮಾಡೋದು. ಮುಂಚೆಲ್ಲ ರುಬ್ಬಾಕ್ಬಿಟ್ಟು ಮಾಡ್ತಿದ್ದೆ, ಅದೇನು ಅಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಪಾಪುನು ನುಗ್ಗೆಕಾಯಿ ಎಲ್ಲ ತಿಂದ್ಲು, ಅವಳಿಗೂ ಇಷ್ಟ. ಬಟ್ ಖಾರ ಖಾರ ಅಂತಾಳೆ, ಸಾಂಬಾರು ಏನಾದರೂ ಸ್ವಲ್ಪ ಸಿಕ್ಬಿಟ್ರೆ. ಇವಾಗ ನಾನು ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ಹೊಟ್ಟೆ ಹಶ್ವಾಗ್ತಾಯಿದೆ. ಮತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಇದು ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ, ವಿಡಿಯೋಸೇ ಮಾಡ್ತಾ ಇಲ್ವಲ್ಲ, ಶೂಟೇ ಮಾಡಿಲ್ಲ. ಇದೇನಕ್ಕೆ ಮಾಡಿದೆ ಅಂದರೆ, ಮದ್ದೂರಿಗೆ ಹೋಗಿದ್ವಿ, ಆವಾಗ KG 10 ರೂಪಾಯಿ ಕ್ಯಾರೆಟ್ ಅಂತ ಮಾರ್ತಾಯಿದ್ರು. ನಾನೊಂದು 2 kg ತಂದೆ. ನಮ್ಮ ಅತ್ತೆ ಮನೆಯಲ್ಲಿ ಒಂದು 2-3 ಕೊಟ್ಟೆ ಅವರಿಗೆ. ಆಮೇಲೆ ಇಲ್ಲಿಗೆ ಒಂದು 2-3 ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ತುರಿದು ನೆನ್ನೆ ಮಾಡಿದೆ, ಬೇಯಿಸ್ಬಿಟ್ಟು ಮಾಡಿದೆ. ಹುರಿದೆಲ್ಲ ಮಾಡೋಕ್ಕೆ ಜಾಸ್ತಿ ಇದೆ ಅಂದ್ಬಿಟ್ಟು ನಾನು ಮಾಡಿದೆ, ಬೇಯಿಸ್ಬಿಟ್ಟು ಮಾಡಿದೆ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ, ಓಕೆ, ತಿನ್ಬೋದು. ಸ್ವೀಟು ಸ್ವಲ್ಪ ಕಡಿಮೆ, ಮೀಡಿಯಮಾಗಿ ಹಾಕಿದ್ದೀನಿ, ತುಂಬ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ. ಅದು ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಕೊಟ್ಟೆ. ನಮ್ಮಮ್ಮ ನನ್ನ ತಮ್ಮ ಹೋಗ್ತಿದ್ನಲ್ಲ ಮನೆಗೆ, ಅಮ್ಮನ ಮನೆಗೆ, ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟೆ. ಎಲ್ಲರೂ ಸ್ವೀಟ್ಸ್ ಕಡಿಮೆನೇ ತಿನ್ನೋದು, ನಮ್ಮ ಅತ್ತೆ ಮನೇಲಾಗಿರ್ಬೋದು, ನಮ್ಮ ಅಮ್ಮನ ಮನೆಯಲ್ಲಾಗಿರ್ಬೋದು. ಅದಕ್ಕೇ ಎಲ್ಲರಿಗೂ ಸ್ವಲ್ಪ ಕೊಟ್ಬಿಟ್ಟು ಇನ್ನು ಮಿಕ್ಕಿದಿಷ್ಟು ಇಟ್ಕೊಂಡಿದ್ದೀನಿ, ಫ್ರಿಡ್ಜಿಗೆ ಇಡ್ತೀನಿ. ಈಗ ಬೆಳಗ್ಗೆಯಿಂದ 2 ಸತಿ ತೊಗೊಂಡಿದ್ದೀನಿ. ಆಗಲೇ ಡಯಟ್ ಮಾಡಬೇಕು, ಸ್ವೀಟ್ಸ್ ತಿನ್ನಬಾರ್ದು, ಸ್ವಲ್ಪ ಊಟ ಮಾಡಬೇಕು ಅಂತ ಏನೇನೋ ಅಂದ್ಕೊತೀನಿ. ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂತ, ಒಂದು 2 to 3 kg ಅಷ್ಟೇ. ಮುಂಚೆ ನಾನು ಪ್ರೆಗ್ನೆನ್ಸಿಗೆ ಮುಂಚೆ 57 kg ಇದ್ದೆ, ಇವಾಗ 61-62 ಆಗಿಬಿಟ್ಟಿದ್ದೀನಿ. 60 ಇದ್ದೆ, ಈಗ ಮತ್ತೆ ಇನ್ಕ್ರೀಸ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ, ತಿನ್ನೋದೆಲ್ಲ ಸ್ವೀಟ್ಸ್ನ ಕಡಿಮೆ ಮಾಡೋಣ ಅಂದರೆ ಅದು ನೋಡಿದ್ರೆ ತಿನ್ನಬೇಕು ಅನಿಸ್ತು. ಈಗ ಆಲ್ರೆಡಿ ನಾನು ಮಾಡಿಬಿಟ್ಟಿದ್ದೀನ, ಅದು ಖಾಲಿ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ, ತಿಂದ್ಬಿಡ್ತೀನಿ. ಇದು ಒಂದ್ಸರಿ ಅಂದ್ಕೊಂಡು ಆಮೇಲೆ ನೋಡೋಣ ಅಂತ. ಹಿಂಗೇನೆ ಪ್ರತಿ ಸರಿ ನುಗ್ಗೆಕಾಯಿ ಸಾಂಬಾರು, ರೈಸು. ಇವಾಗ ಊಟ ಮಾಡ್ಕೊತೀನಿ. ಡೋರು ಲಾಕ್ ಮಾಡಿಕೊಂಡು ರೂಮಲ್ಲಿ ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ದೆ. ಇತ್ತೀಚೆಗೆ ಸೆಕೆ ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಈ ಟೈಮು ನನಗೆ ಬಾಣಂತನದ ಟೈಮ್ ನೆನಪಾಗುತ್ತೆ. ಈ ಟೈಮಲ್ಲಲ್ವ ಪಾಪು ಫೆಬ್ಬಲ್ಲಿ ಹುಟ್ಟಿದ್ದು, ಸಖತ್ತು ಸೆಕೆ ಇತ್ತಪ್ಪ. ನೋಡಿ ಬಿಸಿಲಲ್ಲಿ ಒಣಗ್ತಾ ಇದೆ ಪಾಪ. ಮೋಲ್ಡ್ ಹಾಕಿಲ್ಲ ನಾವು, ಏನು ಮಾಡೋದು. ಟೈಮ್ ಬರಬೇಕು ಮೋಲ್ಡಿಗೆ, ಇನ್ನೊಂದು ವೀಕ್ ಆಗುತ್ತೆ. ಯಾರೋ ಬಂದಿದ್ದಾರೆ ಅಲ್ಲಿ, ನಾನು ಒಳಗಿದ್ನಲ್ಲ. ಮೇ ಬಿ ಸೆಂಟ್ರಿಂಗ್ ಅವರೇ ಅಂತ. ಸೆಂಟ್ರಿಂಗ್ಗೆ ಐಟಮ್ಸ್ ಎಲ್ಲ ಬೇಕಲ್ಲ, ಅದು ತಂದು ಹಾಕೋದಕ್ಕಷ್ಟೇ. ಒಂದು 2-3 ಸರಿ ತಂದು ಹಾಕಿದ್ದಾರೆ. ನಾನು ಎಲ್ಲ ಕೆಲಸ ಮುಗಿಸಿ, ಅವಳು ಬರೋದು ಲೇಟ್ ಅಂತ ನನಗೆ ಗೊತ್ತು. ಅಲ್ಲಿ ಇರ್ತಾಳಲ್ಲ ಇವಾಗ, ಅದಕ್ಕೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಕೂಲಾಗಿ ಕೆಲಸ ಮಾಡಿಕೊಂಡು ಇವಾಗ 3:15 ಇದೊಂದು 10 minutes ಫಾಸ್ಟು ಊಟ ಮಾಡೋಣ ಅಂತ ತಟ್ಟೆಗೆ ಹಾಕ್ಕೊಂಡು ಬಂದೆ. ಸುಮ್ಮನೆ ಡೋರು ಕ್ಲೋಸ್ ಇದ್ದರೆ ಒಂಥರ, ಓಪನ್ ಇದ್ದರೆ ಸರಿ, ನಾವು ಎದ್ದಿದ್ದಾಗ ಓಪನ್ ಇರುತ್ತೆ, ನಾವು ಒಳಗಡೆ ಎಲ್ಲ ಹೋದರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ. ಮತ್ತು ಹೇರ್ ಕಟ್ಟೆಲ್ಲ ಮಾಡಿಸ್ದೆ. 1 year ಆಗಿತ್ತು. ಲಾಸ್ಟ್ ಇಯರ್ ಪಾಪು ಬರ್ಡೇಗೆ ನಾನು ಹೇರ್ ಕಟ್ ಮಾಡಿಸಿದ್ದಕ್ಕೆ ಈಗ ಹೋಗಿ ಸ್ಪಿನ್ನಲ್ಲಿ ಮಾಡಿಸ್ದೆ ಮದ್ದೂರಲ್ಲಿ. ನಾನು ಅವಾಗೂ ವಿಡಿಯೋ ಮಾಡ್ಕೊಂಡಿಲ್ಲ ಜಾಸ್ತಿ. ಏನು ಅಷ್ಟು ನಿಮಗೆ ಗೊತ್ತು, ನಾನು ಅಷ್ಟೊಂದು ಐಬ್ರೋಸ್ ಎಲ್ಲ ಅವಾಗವಾಗ ಮಾಡಿಸೋದು, ಹೇರ್ ಕಟ್ ಮಾಡಿಸೋದೆಲ್ಲ ತುಂಬ ಆ ಥರ ಎಲ್ಲ ಇಲ್ಲ, ಅಪರೂಪಕ್ಕಷ್ಟೇ ಮಾಡಿಸೋದು. ಹಾಗಾಗಿ ಸತಿ ಮಾಡಿಸಿದ್ದೀನಿ, ಸ್ವಲ್ಪ ಉದ್ದನೇ ಇರಲಿ ಅಂತ. ನಮ್ಮಮ್ಮ ಯೂಶ್ವಲಿ ಯಾವಾಗ್ಲೂ ಶಾರ್ಟ್ ಮಾಡಿಸು ಅಂತ ಹೇಳಲ್ಲ. ನಮ್ಮಮ್ಮ ಈ ಸರಿ ಶಾರ್ಟಾಗಿ ಮಾಡಿಸು ಅಂತಂದರು. ಬಟ್ ನಾನು ಅವ್ರಿಗೆ ಹೇಳಿದೆ, ತೋರಿಸ್ದೆ ಲೆಂತು, ಅದು ಶಾರ್ಟ್ ಆಗುತ್ತೆ ಅಂದ್ಕೊಂಡೆ, ಬಟ್ ಸ್ವಲ್ಪ ಉದ್ದನೇ ಇದೆ, ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಹೇರ್ ಕಲರ್ ಕೂಡ ಮಾಡಿಸಿ ಅಂದರು ಅವರು, ಪರ್ಮನೆಂಟ್ ಅಂದರೆ ಒಂದು 8 to 9 monthsವರೆಗೂ ಇರುತ್ತೆ ಅಂತ. ಪಾಪುನೂ ಕರ್ಕೊಂಡು ಹೊರಟೋಗಿದ್ವಾ, ಅಳ್ತಾ ಇದ್ಲು, ಬೇಡ ಈಗ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದುಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಸರಿ ಹೋದಾಗ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಂಟ್ರಿಂಗ್ ಮೇ ಬಿ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಏನು ತಂದು ಮೇಲ್ಗಡೆಗೆ ಇಟ್ಕೊತಾ ಇದ್ದಾರೆ. ಹೆಲ್ಪ್ ಆಗುತ್ತೆ, ಬೇಗನೂ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಹಾಕಿರೋ ಅಂಥದ್ದು ಐಟಮ್ಸ್ನು ತೊಗೊಂಡು ಹೋಗ್ತಿದ್ರು ಸ್ವಲ್ಪ. ಇವಾಗ ನಾನು ಬಟ್ಟೆಗಳೆಲ್ಲ ತೆಗೆದಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಪಾಪು ಇಲ್ವಲ್ಲ, ತೆಗೆದು ಮಡಚಿ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ನನಗೆ ಈ ಕೆಲಸ ಮಾಡೋದಕ್ಕೆ ಬೋರ್ ಅನಿಸ್ತಾಯಿತ್ತು. ಯಾಕೆ ಅಂತಂದರೆ, ಈಗ ಒಂದು 4-5 ದಿನದಿಂದ ಅಮ್ಮ ಬಂದಿದ್ದರು, ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಕೆಂಗಲಲ್ಲಿ. ಅಮ್ಮ ಬಂದರೆ ಏನು ಗೊತ್ತಾ, ಬಟ್ಟೆ ಒಣಗಾಕೋದು, ತೆಗ್ದು ಮಡಚಿಡೋದು ಕೆಲಸ ಅವ್ರದ್ದೇ. ಮತ್ತು ಪಾತ್ರೆ ವಾಶ್ ಮಾಡೋದು, ಇಷ್ಟು ಕೆಲಸ ಅವರೇ ಮಾಡಿಕೊಟ್ಬಿಡ್ತಾರೆ. ಅವ್ರು ಹೋದ್ಮೇಲೆ ನನಗೆ ಎಷ್ಟು ಬೋರಿಂಗ್ ಅನಿಸುತ್ತೆ ಅಂದರೆ ಕೆಲಸ ಎಲ್ಲ ಮಾಡೋದಕ್ಕೆ, ಯಪ್ಪ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ನಂಗೆ ಇವಾಗ ಹಾಗೇ ಫೀಲ್ ಆಗ್ತಾಯಿತ್ತು, ಒಂಥರ ಮರ್ತಂಗೆ ಆಗ್ಬಿಟ್ಟಿರುತ್ತೆ ಒಂಥರ. ಅದಕ್ಕೇ ಹಂಗೆ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಬೆಳಗ್ಗೆ ಎತ್ಕೊಳ್ಳೋಣ ಅಂತ ಅಂದ್ಕೊಂಡು ಇಷ್ಟೊತ್ತು ಮಾಡಿದ್ದೀನಿ. ಇನ್ನೂ ಬಿಟ್ಟರೆ ಅದು ಮತ್ತು ತಣ್ಣಗಾಗುತ್ತೆ ನೈಟ್ ಆದಮೇಲೆ ಅಂದ್ಬಿಟ್ಟು ಒಣಗಿದ್ದಂಗೆ ಎದ್ದುವಾಗ
ಎತ್ತಿಟ್ಕೊಳ್ಳೋಣ ಅಂತ ತೆಗ್ದೆ. ಇವಾಗೆಲ್ಲ ಫೋಲ್ಡ್ ಮಾಡೋಣ ಅನ್ಕೋತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್. ನನಗೆ ನೋಡಿದ್ರಲ್ಲ ಬಟ್ಟೆ ಎಲ್ಲ ತಂದು ಹಾಕ್ತೆ, ಬಟ್ ಫೋಲ್ಡ್ ಮಾಡಬೇಕು ಅಂದರೆ ಏನೋ ಫ್ಯಾಟಿಗ್ ಅಂತ ಅನಿಸ್ತಾಯಿದೆ. ಅಂದರೆ ಏನೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಫೀಲ್ ಆಗ್ತೈತೆ. ಈಗ ತಾನೇ ಊಟ ಮಾಡಿದ್ನಲ್ಲ, ಅದಕ್ಕೂ ಏನೋ ಒಂದು ಸ್ವಲ್ಪ ಹೊತ್ತು ಹಂಗೆ ತಿರ್ಗಾ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಸರಿ, ಆಮೇಲೆ ಪಟ್ಟಂತ ಐಡಿಯಾ ಬಂತು, ಸ್ವಲ್ಪ ಜುವೆಲ್ಸ್ದು ಡಿಸೈನ್ಸ್ ತೋರಿಸೋಣ ಅಂತ ಅನಿಸ್ತು. ಯಾಕೆ ಅಂದರೆ ತುಂಬ ಜನ ಅದನ್ನು ನಾನು ವೇರ್ ಮಾಡಿದಾಗ ಇಷ್ಟಪಟ್ಟಿದ್ದಾರೆ, ಅಬ್ಸರ್ವ್ ಮಾಡೋದು ನೋಡಿದ್ದೀನಿ. ಸೊ ಹಾಗಾಗಿ ಅದನ್ನು ತೋರಿಸಿದ್ರೆ ನಿಮಗೂ ಇಷ್ಟ ಆಗ್ಬೋದು. ನೋಡಿರ್ತೀರಾ ಅಂತ ಅನ್ಕೋತೀನಿ ವಿಡಿಯೋಸಲ್ಲಿ, ರೇರ್ ಮೇ ಬಿ ಸ್ವಲ್ಪ ನೋಡಿರ್ತೀರ, ಇಲ್ಲಾಂದರೆ ವಿಡಿಯೋಸ್ ಹಾಕ್ತಿರ್ಲಿಲ್ವಲ್ಲ ಒಂದಷ್ಟು ದಿನ, ಆವಾಗ ಆ ಟೈಮಲ್ಲಿ ಮಾಡಿಸಿದ್ದಲ್ವ, ಹಾಗಾಗಿ ನೋಡಿರಲ್ಲ. ಇವಾಗ ತೋರಿಸೋಣ ಅಂತ ಅಂದ್ಕೊಂಡೆ. ಇಯರಿಂಗ್ಸ್ ತೋರಿಸ್ತೀನಿ ನಾನು. ಹಾಗೆ ಪಾಪುದು ಬಳೆ ಡಿಸೈನು ಕೂಡ ಚೇಂಜ್ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ, ಅದನ್ನು ತೋರಿಸ್ತೀನಿ. ಇದು ಒಂದು ಓಲೆ ಕಾಣಿಸ್ತಾ ಇದೆಯಾ? ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು. ಹಿಂಗೆ ತೋರಿಸಿದ್ರೆ ಕಾಣುತ್ತೆ. ಮಾವಿನಕಾಯಿ ಡಿಸೈನ್ ಅಂತ ಹೇಳ್ತಿದ್ರು ನೋಡಿ, ಆವಾಗಿನ ಕಾಲದಲ್ಲೂ ಬರ್ತಿತ್ತಿದ್ದು. ನನ್ನ ಕೈ ಎಷ್ಟು ಸ್ವೆಟ್ ಆಗ್ತಾಯಿದೆ. ಸೊ ಈ ಥರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಂಗೆ ತುಂಬ ಇಷ್ಟ. ಅಮ್ಮಂಗೆ ವೇರ್ ಮಾಡಿಸಿದಾಗ ನಾನು ನೋಡ್ತಿರ್ತೀನಲ್ವ, ನಾವು ಹಾಕ್ಕೊಂಡಾಗ ಅಷ್ಟು ಗೊತ್ತಾಗಲ್ಲ, ಅಮ್ಮ ಹಾಕ್ಕೊಂಡಿದ್ದಾಗ ನೋಡ್ತಾ ಇದ್ರೆ ಕಿವಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಮ್ಮ. ನಂಗೆ ತುಂಬ ಇಷ್ಟ ಆಯಿತು. ಇದು ಅಮ್ಮನೇ ಸಜೆಸ್ಟ್ ಮಾಡಿದ್ದು ನನಗೆ ಡಿಸೈನ್. ಇಂಟ್ರೆಸ್ಟಲ್ಲಿ ಹಾಗೆ ತೋರಿಸ್ತಾ ಇರಬೇಕಾದ್ರೆ ಅಮ್ಮ ಇದು ಚೆನ್ನಾಗಿದೆ ಮಾಡಿಸ್ಕೋ, ಹಳೆ ಡಿಸೈನ್ ಅಂತ ಹೇಳಿದ್ರು. ಇದು ಆಲ್ಮೋಸ್ಟ್ ಒಂದು 5 ಗ್ರಾಮ್ಸ್ ಅಷ್ಟಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ರೆಡ್ ಪಾಲಿಷ್ ಕೊಟ್ಬಿಟ್ಟಿದ್ರು ಸ್ಟಾರ್ಟಿಂಗ್ ಇದಕ್ಕೆ. ನಾನು ಆಮೇಲೆ ಬೇಡ ರೆಡ್ ಪಾಲಿಷ್ ಅಂತ ಹೇಳ್ಬಿಟ್ಟು ಮಾಮೂಲಿ ಬ್ಲ್ಯಾಕ್, ನಂದು ಲಾಂಗ್ ಹಾರ ಅದಕ್ಕೆಲ್ಲನೂ ನಾನು ಬೇರೆದಕ್ಕೆಲ್ಲ ಬ್ಲ್ಯಾಕೇ ಕೊಡಿಸಿರೋದು, ಅದಕ್ಕೇ ಬ್ಲ್ಯಾಕೇ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿಸಿದ್ದು. ಸ್ವಲ್ಪ ಸ್ವಲ್ಪ ರೆಡ್ದು ಅದು ಕಾಣುತ್ತೆ ಒಳಗೆ, ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ. ಹಾಗಾಗಿ ಇದು ಫೋಟೋ ಹಾಕ್ತೀನಿ ಸಪ್ರೇಟಾಗಿ ನೋಡಿ. ಆಮೇಲೆ ಇನ್ನೊಂದು ಓಲೆ, ಇದು ತುಂಬ ಇಷ್ಟಪಡ್ತಾರೆ ಅಂತಲೇ ನಾನು ಆ್ಯಕ್ಚುಲಿ ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಯಾಕೆ ಅಂತಂದರೆ ಈ ಡಿಸೈನ್ಸ್ ಆಗಿದೆ. ಮೇ ಬಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅಕಸ್ಮಾತ್ ಈ ಥರ ಡಿಸೈನ್ದು ಕಮೆಂಟ್ ಮಾಡಿ. ಇದೊಂದು ಓಲೆ ಚಿಟ್ಟೆ ಬಟರ್ಫ್ಲೈ ಡಿಸೈನ್ದು, ಉಲ್ಟಾ ಬಟರ್ಫ್ಲೈ ಡಿಸೈನ್ದು. ಇದು ಪಿಕ್ ಹಾಕ್ತೀನಿ ನೋಡಿ. ಏನು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ ಹಾಕೊಂಡಾಗ. ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ, ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಬಟರ್ಫ್ಲೈ ಇರೋದ್ರಿಂದ. ಅದು ನಾನು ಏನು ಯೋಚನೆ ಮಾಡಿಸಿದೆ ಅಂದರೆ, ಹೆಣ್ಣು ಪಾಪು ಇರೋದ್ರಿಂದ ನಮಗೂ ಫ್ಯೂಚರಲ್ಲಿ ಅವಳಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಇದೆಲ್ಲ ತೆಗೆದು ಅವಳಿಗೆ ಹಾಕೋಂಥ ಟೈಮಲ್ಲಿ ಅದು ಚೆನ್ನಾಗಿ ಇಷ್ಟ ಆಗುತ್ತೆ ಅವಳಿಗೆ. ನನಗೂ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಈಗ ಮಾಡ್ರನ್ ಸ್ಟೈಲ್ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಸ್ಕೊಂಡೆ ಅದೆರಡು ಇಯರಿಂಗ್ಸು. ಪಾಪು ಬಳೆನೂ ಅಷ್ಟೇ. ಇದು ಸ್ವಲ್ಪ ಫಸ್ಟು ನೀವು ನೋಡಿರ್ತೀರ, ಅದು ಬಂದು ಅಡ್ಜಸ್ಟಬಲ್ ಇರೋದು ಮಾಡಿಸಿದ್ವಿ ನೋಡಿ. ಅದೊಂದು 10 ಗ್ರಾಮ್ಸ್ ಅಂತ ಹೇಳಿ ತೋರಿಸಿದ್ದೆ ಪಾಪುದು ಚೈನ್ ಮತ್ತು ಪಾಪುದು ಬಳೆನ ತೋರಿಸಿದ್ದೆ. ಅದು ಬಳೆ ಏನಾಯ್ತಂದರೆ ಕಿತ್ತೋಯ್ತು. ನಾಮಕರಣ ಟೈಮ್ ಅಷ್ಟೊತ್ತಿಗೆ ಅದು ಕಿತ್ತೋಗ್ಬಿಟ್ಟಿತ್ತು. ಬೇಸಿಗೆ ಎಲ್ಲ ಹಾಕ್ಸಿ ಮಾಡಿ ಯೂಸ್ ಮಾಡ್ತಿದ್ವಿ. ಅದಾದಮೇಲೆ ಒಂದು ಸಿಂಗಲ್ ಬಳೆನ ಅವಳು ಒಂದ್ಸರಿ ಕೂತಿದ್ದಾಗಲೇ ಹಿಂಗೆ ತೆಗೆದ್ಬಿಟ್ಟಿದ್ಲು. ಆಮೇಲೆ ಯಾಕೋ ಬೇಡ ಅಂತ ಅನಿಸ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಗಟ್ಟಿಗೆ ಮಾಡಿಸೋಣ ಈ ಸರಿ, ಮತ್ತು ಅಡ್ಜಸ್ಟಬಲ್ ಎಲ್ಲ ಇರೋದು ಮಾಡ್ಸೋದು ಬೇಡ, ಮಾಮೂಲಿ ಒಂದು ಸೈಜಿಗೆ ಮಾಡಿಸೋಣ. ಆಮೇಲೆ ಬೇಕಂದರೆ ಅವಳು ಕೈಯೆಲ್ಲ ದೊಡ್ಡದಾಗ್ತಿದೆ ಅಂತ ಅನ್ನುವಾಗ ಬೇಕಾದರೆ ಅದನ್ನು ಹಾಕ್ಬಿಟ್ಟು ಬೇರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ದು ಒಂದು ಸ್ಟೇಜ್ವರೆಗೂ ಹಾಕೊಳ್ಳೋ ಥರ ಮಾಡಿಸೋಣ ಅಂತ ಅಂದ್ಕೊಂಡು ಈ ಥರ ಮಾಡಿಸ್ಬಿಟ್ವಿ ನೋಡಿ. ಮಾಮೂಲಿ ಒಳಗಡೆ ಪ್ಲಾಸ್ಟಿಕ್ ಹಾಕ್ಸಿದ್ದೀವಿ. ಇದು ಸಿಂಪಲ್ ಡಿಸೈನ್ ನಾನು ಚಾಯ್ಸ್ ಮಾಡಿದ್ದು ನೋಡಿ. ಈ ಥರ ಒಂದು ಸೈಡು ಪ್ಲೇನ್ ಬಂದರೆ ಒಂದು ಸೈಡು ಈ ಥರ ಕಟಿಂಗ್ಸ್ ಥರ ಏನೋ, ಅದು ಈ ಲೈನ್ ಇದೆ ನೋಡಿ ಈ ಥರದ್ದು. ಇದು ಶಾರ್ಪ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕೊಟ್ಟು ಇದನ್ನು ಸಾಫ್ಟ್ ಮಾಡಿಸಿ ತೊಗೊಂಡಿದ್ದು ನಾವು.
ಯಾಕೆಂದರೆ ಅದು ಕುಯ್ಕೊಂಡಂಗೆ ಆಗ್ತಿತ್ತು ಅವಳು ಹಾಕೊಂಡಾಗ. ಮತ್ತು ಅವಳಿಗೆ ಫಸ್ಟ್ ಟೈಮ್ ಮಾಡಿಸಿದ ಬಳೆ ಡೈಲಿ ಯೂಸ್ ಮಾಡ್ತಿದ್ವಿ, ಮಾಡ್ಬೋದಿತ್ತು. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಮತ್ತು ನೋಡೋಕ್ಕೂ ಸ್ವಲ್ಪ ದೊಡ್ಡದಂಗೆ ಕಾಣುತ್ತೆ, ಬೇಡ ಯಾಕೆ ಸೇಫ್ಟಿ ಪರ್ಪಸಿಗೆ ಅಂದ್ಬಿಟ್ಟು ನಾವು ಡೈಲಿ ಹಾಕೋದಿಲ್ಲ. ಇವಾಗ ಬೆಳ್ಳಿ ಬಳೆನೇ ಹಾಕ್ಬಿಟ್ಟಿದ್ದೀನಿ ಅವಳಿಗೆ. ಸ್ವಲ್ಪ ದೊಡ್ಡವಳಾಗ್ತಾ ಆಗ್ತಾ ಎಲ್ಲರೂ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಿರ್ತಾಳೆ, ಯಾಕೆ ಬೇಕು ಅಂದ್ಬಿಟ್ಟು ತೆಗೆದುಬಿಟ್ಟಿದ್ದೀವಿ. ಏನಾದರೂ ಫಂಕ್ಷನ್ಸ್ ಅದು ಇದು ಇದ್ದಾಗ ಅಕೇಶ್ನಲ್ಲಿ ಹಾಕ್ತೀವಿ ಅಷ್ಟೇ. ಇದು ತುಂಬ ಸಿಂಪಲ್ಲಾಗೇ ಇದೆ. ಇನ್ನು ಸ್ವಲ್ಪ ಚೆನ್ನಾಗಿರೋದು ಇರ್ತಿತ್ತೇನೋ ಅಂತ ಅನಿಸುತ್ತೆ, ಬಟ್ ಓಕೆ. ಇವಾಗ ಮತ್ತೆ ಹೆಂಗಿದ್ರು ಇದೇನು ಪರ್ಮನೆಂಟಾಗಿ ಈ ಸೈಜಿಂದ ಇರಲ್ವಲ್ಲ, ಚೇಂಜ್ ಆಗುತ್ತಲ್ವ, ಆವಾಗ ಬೇಕಾದರೆ ಮಾಡಿಸೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಇನ್ನೊಂದು ನಂಗೆ ತುಂಬ ದಿನದಿಂದ ಇಷ್ಟಪಟ್ಟಿದ್ದು ಏನಂತಂದರೆ ಈ ಮಾಂಗಲ್ಯ ಚೈನ್ ಬರುತ್ತೆ ನೋಡಿ, ಕರಿಮಣಿದು ಚಿಕ್ಕದು ಶಾರ್ಟ್ ಮಾಂಗಲ್ಯ ಚೈನ್, ಅದನ್ನು ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಅದು ನಮ್ಮ ಮನೆಯವ್ರು ಏನಂದರೆ ಅದರಲ್ಲಿ ಜಾಸ್ತಿ ಮಣಿ ಅದೆಲ್ಲ ಬರುತ್ತೆ, ಗೋಲ್ಡ್ ಕಡಿಮೆ ಇರುತ್ತೆ, ಸುಮ್ಮನೆ ತೊಗೊಂಡ್ರೆ ಅದಕ್ಕೆಲ್ಲ ಚಾರ್ಜಸ್ ಹಾಕ್ತಾರೆ, ಬೇಡ ಬೇಡ ಅಂತ ಅನ್ನೋರು. ಅದು ನನಗೆ ಮುಂದಕ್ಕೆ ಹಾಕೊಂಡು ಬರ್ತಿದ್ದೆ. ಹೆಂಗಿದ್ರು ಒಂದು ಶಾರ್ಟ್ ಚೈನ್ ಇತ್ತು, ಅಮ್ಮ ಕೊಟ್ಟಿದ್ದು ಅದು ಇತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ, ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಆ ಥರದ್ದು ಬೇಡ, ಅದೇ ಥರ ಪ್ಯಾಟ್ರನಲ್ಲಿ ಬೇರೆದು ಮಾಡಿಸ್ಕೊತೀನಿ ತಗೋತೀನಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಒಪ್ಕೊಂಡ್ರು. ಶೆಕೆ ಆಗ್ತಿದೆ ಆ್ಯಕ್ಚುಲಿ, ಫ್ಯಾನ್ ಹಾಕ್ಕೊಂಡ್ರೆ ಸೌಂಡಿಗೆ ಒಂದು ಡಿಸ್ಟರ್ಬೆನ್ಸ್ ಅನಿಸುತ್ತೆ ವಾಯ್ಸು, ಅದಕ್ಕೇ ಆಗ್ತಾಯಿಲ್ಲ ನನಗೆ. ಈ ಸ್ವೆಟ್ಟಿಂಗ್ ಪ್ರಾಬ್ಲಮ್ಮು ನನಗೆ ಎಕ್ಸಾಮ್ಸ್ ಟೈಮಲ್ಲೂ ಅಷ್ಟೇ. ಹಿಂಗೆ ಪೇಪರ್ ಮೇಲೆ ಮಿಸ್ಸಾಗಿ ಕೈ ಇಟ್ಬಿಟ್ರೆ ಎಕ್ಸಾಮ್ ಪೇಪರ್ ಮೇಲೆ ಸ್ವೆಟ್ಟೆಲ್ಲ ಅದಕ್ಕಾಗಿ ಒದ್ದೆನೇ ಆಗಿಬಿಡ್ತಿತ್ತು ನಂಗೆ, ಅದೇನೋ ಆ ಥರ. ಸ್ಕ್ರೀನ್ ಆಫ್ ಆಗಿತ್ತು, ಅದಕ್ಕೆ ಇದು ಮಾಡಿಸ್ಕೊಂಬಿಟ್ಟೆ. ಅದಕ್ಕೆ ಈ ಡಿಸೈನು ಒಂಥರ ಮಾಂಗಲ್ಯ ಚೈನ್ ಟೈಪಲ್ಲಿ ಚಿಕ್ಕದಾಗಿ ಶಾರ್ಟಾಗಿರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಯಾರಿ ಮೇಲೂ ಹಾಕೊಬೋದು, ಆಮೇಲೆ ಡ್ರೆಸ್ ಮೇಲೂ ಹಾಕೋಬೋದು, ಎಲ್ಲ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದು ನಾನು. ಇದು ಆ್ಯಕ್ಚುಲಿ ಮಾಡ್ಸೋಕೆ ಹಾಕಿದ್ವಿ, ಬಟ್ ಅವ್ರು ರೆಡಿಮೇಡೇ ತಂದುಕೊಟ್ಟಿದ್ದು ನಮಗೆ. ಇದನ್ನು ನಾನು ಕಂಡಿಡ್ದೆ, ಅವ್ರು ಇಲ್ಲ ಮಾಡಿದ್ದು ಅಂತಂದರು. ಇರಲಿ ಪರವಾಗಿಲ್ಲ, ರೆಡಿಮೇಡ್ ತಂದುಕೊಟ್ಟಿದ್ರು. ಅದು ಬಿಲ್ಲೆಲ್ಲ ಬರುತ್ತೆ ನೋಡಿ, ಒಂದು ಸಣ್ಣದಾಗಿ ಇಲ್ಲಿ ವೈಟ್ ಕಲರಲ್ಲಿ ಹಾಕಿರ್ತಾರೆ, ಇಷ್ಟು ಗ್ರಾಮ್ಸ್ ಇದೆ ಅಂತ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ರೆಡಿಮೇಡ್ ಅಂತ. ಇದು ಬಂದು 10 ಗ್ರಾಮ್ಸ್ ಸಮಥಿಂಗ್ ಏನೋ ಇದೆ, 11 ಒಳಗೇ. ಇದನ್ನು ಪಿಕ್ ಸಪ್ರೇಟಾಗಿ ಆ್ಯಡ್ ಮಾಡ್ತೀನಿ ನೋಡಿ. ಈ ಥರ ಅದು ಸಣ್ಣ ಸಣ್ಣ ಗುಂಡು ಕೊನೆಯಲ್ಲಿ, ಇಲ್ಲಿ ಸ್ವಲ್ಪ ದಪ್ಪ ಗುಂಡು ಬಂದು, ಮತ್ತು ಈ ಥರ ನಾನು ಹೇಳಿದ್ರಲ್ಲಿ ಇದಿರಲಿಲ್ಲ, ಸುಮ್ಮನೆ ಹಾಗೆ ಪ್ಲೇನ್ ಹೇಳಿದೆ, ಇಷ್ಟು ಈ ಥರ ಹೇಳಿದ್ದೆ. ಅವರು ಇದನ್ನು ಇರೋ ಥರ ತಂದಿದ್ರು. ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಡಾಲರ್ ಟೈಪ್ ಆಗುತ್ತೆ ಅಂತ ಸುಮ್ಮನಾದೆ. ಇಲ್ಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಮಣಿ ಬಂದು ಆಮೇಲೆ ನೋಡಿ ಸಣ್ಣ ಸಣ್ಣ ಮಣಿಗಳಿದೆ, ಹಾಗೆ ಕಂಟಿನ್ಯೂ ಆಗ್ತಾ. ಇಲ್ಲಿ ಲಾಕ್ ಬಂದು ಈ ಥರ 3 ಏನೋ ಕೊಟ್ಟಿದ್ದಾರೆ, ಈ ಕಡೆ ಲಾಕ್ ಮಾಡೋ ಥರ ಈ ಥರ ಇದೆ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಇದನ್ನು ವೇರ್ ಮಾಡಿದಾಗಲೂ ತೋರಿಸ್ಲಾ. ಪಾಪುಗೂ ಹಾಕ್ಬೋದು ಇದು, ಅವಳ ಚೈನ್ಗಿಂತ ಅವಳಿಗೆ ಇದೇ ಚೆನ್ನಾಗಿ ಕಾಣುತ್ತೆ. ಇಷ್ಟು ಬರುತ್ತೆ ಲೆಂತ್. ನಾನು ಸುಮ್ಮನೆ ಹಾಗೆ ಹಿಡಿದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ನನಗೆ ತುಂಬ ದಿನದಿಂದ ಇಷ್ಟ ಆಯಿತು, ಸಿಂಪಲ್ಲಾಗಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನಗೆ ನೆನಪಾಯಿತು ಸಣ್ಣ ಪುಟ್ಟದ್ದು ತೋರಿಸೋಣ ಅಂದ್ಬಿಟ್ಟು. ಯೂಶ್ವಲಿ ಏನು ಗೊತ್ತಾ, ದೊಡ್ಡದೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲ ಬ್ಯಾಂಕಲ್ಲಿ ಇಟ್ರೇ ಸೇಫು. ಚಿಕ್ಕ ಪುಟ್ಟದ್ದೇನಾದರೂ ತೋರಿಸೋಣ ಅಂತ ಅನಿಸ್ತು, ಅದರಲ್ಲಿ ಇದನ್ನು ತೋರಿಸ್ಬೇಕು ಅಂದ್ಬಿಟ್ಟು ಇದನ್ನು ತೋರಿಸಿದ್ವಿ. ಚೆನ್ನಾಗಿದೆಯಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದು ಫಸ್ಟ್ ಮಾವಿನಕಾಯಿ ಒಲೆ ಹೇಳಿದ್ನಲ್ಲ 5 ಗ್ರಾಮ್ಸ್ ಹತ್ತತ್ರ ಇದೆ. ಚಿಟ್ಟೆ ಒಲೆ ಬಂದು ಆಲ್ಮೋಸ್ಟ್ ಅದೂ 3 ಗ್ರಾಮ್ಸ್ ಮೇಲೆ 4 ಗ್ರಾಮ್ಸ್ ಒಳಗೆ ಇರ್ಬೋದು ಅಂತ ಅನ್ಕೋತೀನಿ. ಅದು ಟೋಟಲಾಗಿ ಮಾಡಿಸಿದ್ವಿ ನಾವು. ಆ್ಯಕ್ಚುಲಿ ಆವಾಗ ಸ್ವಲ್ಪ ಜಾಸ್ತಿ ಮಾಡಿಸಿದ್ರಿಂದ ನನಗೆ ಅದು ಎಕ್ಸಾಕ್ಟಾಗಿ ನೆನಪಿಲ್ಲ. ಫೋಟೋ ಏನಾದರೂ ಇದ್ದರೆ ನೋಡ್ತೀನಿ. ಅದು ಹಳೆ ಮೊಬೈಲಲ್ಲಿ ಇತ್ತು ಫೋಟೋ ಎಲ್ಲ ತೊಗೊಂಡಿದ್ದು ಎಷ್ಟು ಗ್ರಾಮ್ಸ್ ಇದೆ ಅಂತ. ಈ ಮೊಬೈಲಲ್ಲಿ ಇಲ್ಲ, ಅದೇ ಪ್ರಾಬ್ಲಮ್ಮು. ಪಾಪು ಬಳೆ ಬಂದು ನಾವು ಸ್ಟಾರ್ಟಿಂಗ್ ಮಾಡಿಸಿದ್ದು 10 ಗ್ರಾಮ್ಸ್ ಇತ್ತು. ಇದನ್ನು ನಾವು ಸ್ವಲ್ಪ ಜಾಸ್ತಿ ಗಟ್ಟಿಗೆ ಮಾಡಿಸೋಣ ಅಂತ ಅಂದ್ಬಿಟ್ಟು 20 ಗ್ರಾಮ್ಸೇ ಹೇಳಿದ್ವಿ. ಬಟ್ ಅವರು ಅಷ್ಟೊಂದು ಬೇಡ, ಬೇಕಾಗಲ್ಲ, ಒಂದು 16 ಗ್ರಾಮ್ಸಲ್ಲಿ 15 to 16 ಗ್ರಾಮ್ಸಲ್ಲೇ ಮಾಡ್ಬೋದು ಅಂದರು. ಸರಿ ಅಂದ್ಬಿಟ್ಟು ಅದು ಹಳೇದೇನಿದೆ ಅದನ್ನು ಹಾಕ್ಬಿಟ್ಟು ಕೆಚಾಕ್ಸ್ಬಿಟ್ಟು ಇನ್ನೊಂದು 6 ಗ್ರಾಮ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿಸಿ ಈ ಥರ ಮಾಡಿಸಿದ್ದು. ಸೊ 16 ಗ್ರಾಮ್ಸ್ ಇದೆ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಡಿಸೈನ್ಸ್. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾರ್ಮಲ್ ಬ್ಲಾಗಿಗೆ ಹೋಗೋಣ. ಇವಾಗ ಸ್ವಲ್ಪ ಆ್ಯಕ್ಟಿವ್ನೆಸ್ ಬಂತು, ಹಾಗಾಗಿ ಬಟ್ಟೆ ಫೋಲ್ಡ್ ಮಾಡೋಣ ಅಂತ ಬಂದೆ. ಸುಮ್ಮನೆ ಮೊಬೈಲಲ್ಲಿ ಏನಾದರೂ ನೋಡಿಕೊಂಡು ಒಂದೊಂದು ಸಾರಿ ಫೋಲ್ಡ್ ಮಾಡ್ತೀನಿ. ಇವಾಗ ಚಾರ್ಜ್ ಡೌನ್ ಇತ್ತು ಮೊಬೈಲ್ದು ಅಂತ ಹೇಳ್ಬಿಟ್ಟು ಅದನ್ನು ಚಾರ್ಜಿಗೆ ಹಾಕ್ಬಿಟ್ಟು ನಾನು ಟಿ ವಿನಲ್ಲೇ ಒಂದು ಪೋಡೋಕಾಸ್ಟ್ ಹಾಕ್ಕೊಂಡು ನೋಡಿಕೊಂಡು ಬಟ್ಟೆ ಫೋಲ್ಡ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮ ಪಾಪು ಬಂದಳು.
ಏನು ಮಾಡ್ತಾ ಇದ್ದಿ? ಏನಪ್ಪ ಹಂಗೆ ನೋಡ್ತಾ ಇದ್ದಿ? ನೋಡ್ದೆ ಕಣಜ್ಜಿ, ಏನೋ ಅವ್ರು ಮಾಡ್ಕೊತಾರೆ. ಸ್ಟುಪ್ಪಿಡ್ 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 ಸ್ಟುಪ್ಪಿಡ್. ಏನದು ಕವರಲ್ಲಿ ಪಪ್ಪು? ಸಿರಪ್ಪು. ಟನ್ ಟನ್ ಮಾಡ್ತೀಯಾ? ಕೊಡಿಲ್ ಫಸ್ಟ್ ಕವರ್ನ ಟನ್ ಟನ್ ಮಾಡಿ. ಏನು ಸ್ನಾನ ಮಾಡ್ಕೊಂಡಿದ್ದೀನಿ ಮತ್ತೆ ಗಲೀಜು ಮಾಡ್ಕೊಂಡು ಬಂದಿದ್ಯಲ್ಲ ಕಳ್ಳಿ. ಬಂದ ತಕ್ಷಣ ಬಟ್ಟೆ ಫೋಲ್ಡ್ ಮಾಡ್ತಾ ಇದೆ ಅಲ್ವಾ, ಇನ್ನು ಸ್ವಲ್ಪ ಮಿಕ್ಕಿತ್ತು. ಆ ಬಟ್ಟೆ ಎಲ್ಲನೂ ತೆಗೆದು ಕೆಳಗಡೆಗೆ ಬಿಸಾಡಿದ್ದಾಳೆ. ಇನ್ನೇನು ಸ್ವಲ್ಪ ಬಿಟ್ಟರೆ ಫೋಲ್ಡ್ ಮಾಡಿರೋದೂ ಎಲ್ಲನೂ ತೆಗೆದು ಕೆಳಗಡೆ ಹಾಕ್ತಾಳೆ. ಹಂಗೂ ಅದನ್ನು ಮಾಡಿದ್ಲು. ಅಷ್ಟೊತ್ತಿಗೆ ನಾನು ಹೆಂಗೋ ಎಲ್ಲ ತೊಗೊಂಡು ಹೋಗಿ ಬೇಗ ಬೇಗ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ಟೆ. ಇಲ್ಲಾಂದಿದ್ರೆ ಮತ್ತೆ ಮಡ್ಚ್ಕೊಂಡು ಕೂತ್ಕೋಬೇಕಾಗಿತ್ತು ಎಲ್ಲನೂ. ಹಂಗೆ ಮಾಡಿಬಿಡ್ತಾಳೆ. ನಿದ್ದೆ ಮಾಡ್ದೆ ಅಜ್ಜಿ ಮನೇಲಿ? ಪಾಚನ್ ಗಾಡೀಲಿ ಬಂದೆ ಅಪ್ಪನ ಜೊತೆ. ಗೊತ್ತು, ಅಜ್ಜಿ ಮನೇಲಿ ಮಲ್ಕೊಂಡಿದ್ದ ನೀನು, ಅದಕ್ಕೆ ಹಾಕ್ಳಿಸ್ತಾ ಇರೋದಾ? ಹಾಂ, ಪಾಚಂತಿ ಮಲಗಿಸ್ಲಾ? ಅಯ್ಯೋ ಪಾಚಂತಿ ಮಲಗಿಸ್ಲಾ? ಏನು ಇದು? ಶೆಕೆ ಇದು ಬಟ್ಟೆ, ಬಿಚ್ಬಿಡು ಇದು ಬಟ್ಟೆ ಶೆಕೆ. ಬೇರೆದಾಕ್ಲಾ? ಶೆಕೆ ಇಲ್ವಾ? ಎಣ್ಣೆ, ನಿನ್ನ ತಲೆಯಲ್ಲಿರೋ ಎಣ್ಣೆ ಎಲ್ಲ ಮೆತ್ತಿದ್ಯಾ ಸೋಫಾಗೆ, ಅದಕ್ಕೆ ಕಲರು ಶೈನಿಂಗು. ಹಚ್ಚಿ ನೀರು. ಏನೇನು ಮಾಡ್ದೆ ಅಜ್ಜಿ ಮನೇಲಿ ಪಾಪು? ಏನೇನು ಮತ್ತೆ ವಾಪಸ್ ಹಚ್ಕೊಂತ ಇದೆಯಾ ತಲೆಗೆ? ಏನು ಬೇಕಪ್ಪ? ಅಲ್ಲಿಗಾಗಿಲ್ಲ. ಕಿತ್ತಾಕ್ಬಾರ್ದು ಅದನ್ನು. ನೋಡಿ ಆಗಲೇ ಕಿತ್ತಾಕ್ ಹೆಂಗೆ ಮಾಡಿದ್ಯಾ ಅಂತ ನೋಡಿದೆ. ಕಿತ್ತಾಕ್ಬಿಟ್ಟು ಹೆಂಗೆ ಮಾಡಿದ್ಯಾ? ಹ್ಯಾಪಿ ಡೇ ಟು ಯು ಮಾಡ್ತೀಯಾ? ಕುಯ್ದ್ಬಿಟ್ಟು ಅದನ್ನ ಕುಯ್ತೀನಿ ತಿಂತೀನಿ. ಹ್ಯಾಪಿ ಡೇ ಟು ಯು ಮಾಡ್ತೀನಿ. ಕೊಡಿ. ಸಖತ್ತಾಗಿದೆ. ಹೌದು, ಬೇಕು ಇನ್ನು. ಕೊಡಿ. ಕುಯ್ತಾ ಇದೆಯಾ? ಕೊಡಿ ಸ್ವಲ್ಪ ನಂಗೂ. ಬನ್ನಿ, ನಿಮ್ಮ ಲುಕ್ ಚೇಂಜ್ ಮಾಡ್ತೀನಿ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ನೀಟಾಗಿ ಮಾಡು. ಬಾಯ್ ಮಾಡಿ ಫ್ಲೈಯಿಂಗ್ ಕಿಸ್ ಕೊಡು. ಬಾಯ್ ಮಾಡು. ಸಿ ಯು.